ದರ್ಶನ್ಗೆ ಈಗ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಆದಂತಾಗಿದೆ. ಯಾಕಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A14 ಪ್ರದೋಷ್ ಎಸ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನ ಅಂಗೀಕರಿಸಲಾಗಿದೆ. ಅಂದ್ರೆ ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಿ ಅಂತ ಹೇಳಿ ಪ್ರದೋಷ್ ಏನ್ ಕೇಳ್ಕೊಂಡಿದ್ದ ಅದನ್ನ ಅಂಗೀಕರಿಸಿರುವಂತಹ ನ್ಯಾಯಾಲಯ 59ನೇ CCH ನ್ಯಾಯಾಲಯ ಮಾಫಿ ಸಾಕ್ಷಿಯಾಗಿ ಈಗ ಪರಿಗಣಿಸಿದೆ. ತನ್ನ ಗಮನದಲ್ಲಿರುವಂತಹ ಸತ್ಯವಾದ ಅಂಶಗಳನ್ನ ಬಹಿರಂಗಪಡಿಸಬೇಕು, ಸತ್ಯ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿಯನ್ನಾಗಿಸಲಾಗುವುದು ಅನ್ನುವಂಥ ಒಂದು ಕಂಡೀಷನ್ ಅನ್ನ ಕೂಡ ಹಾಕಿದ. ಹಾಗೆ ಆದೇಶದ ಪ್ರತಿ ಜೈಲು ಅಧಿಕಾರಿಗಳ ಮೂಲಕ ಪ್ರದೋಷ್ಗೆ ಕೂಡ ರವಾನೆ ಮಾಡಲಾಗುತ್ತೆ. ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಆತ ಜೈಲಿನಲ್ಲೇ ಇರಬೇಕಾಗಿರುತ್ತೆ. ಈಗ ಸೊ ಅಲ್ಲಿಗೆ ಒಂದು ಬಿಗ್ ರಿಲೀಫ್ ಫಾರ್ ಪ್ರದೋಷ್ ಒಂದು ಕಡೆ ನಾವು ಮಾತಾಡೋದಾದ್ರೆ, ಇನ್ನೊಂದು ಕಡೆ ಸಂಕಷ್ಟ ಈಗ ದರ್ಶನಿಗೆ. ಯಾಕೆಂದ್ರೆ ಈಗ ಷರತ್ತನ್ನ ಉಲ್ಲಂಘಿಸಿ ಕೊಟ್ಟಿರುವಂತಹ ಈ ಅನುಮತಿ, ಅಂದ್ರೆ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ನಾನು ನೋಡಿರುವಂಥದ್ದನ್ನೆಲ್ಲವೂ ಕೂಡ ಸತ್ಯ ಹೇಳ್ತೀನಿ ಅನ್ನುವಂಥದ್ರ ಬಗ್ಗೆ ಆತ ಮಾಫಿ ಸಾಕ್ಷಿಗೆ ಏನು ಅರ್ಜಿಯನ್ನು ಹಾಕೊಂಡಿದ್ದ. ಎಸ್, ಈ ಪ್ರಕರಣದಲ್ಲಿ ಈತನ ಒಂದು ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅಂಥವರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಈತನ ಸಾಕ್ಷಿ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ಗಮನಕ್ಕೆ ತೆಗೆದುಕೊಂಡಿರುವಂತಹ ನ್ಯಾಯಾಲಯಕ್ಕೆ ಅದು ಮನವರಿಕೆ ಆಗಿದೆ. ಸೊ ಹಾಗಾಗಿ ಷರತ್ತನ್ನ ಉಲ್ಲಂಘಿಸಿ ಮಾಫಿ ಸಾಕ್ಷಿಯಾಗಿ ಒಪ್ಕೊಂಡಿದೆ. ಒಂದು ವೇಳೆ ಷರತ್ತು ಉಲ್ಲಂಘಿಸಿದ್ರೆ ಸುಳ್ಳು ಸಾಕ್ಷಿ ಹೇಳಿದ ಕೇಸ್ ಕೂಡ ದಾಖಲಾಗುತ್ತೆ, ಮಾಫಿ ಸಾಕ್ಷಿ ಬದಲು ಆರೋಪಿಯನ್ನಾಗಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕಟ್ಟೆಚ್ಚರವನ್ನ ನೀಡಿದ್ದಾರೆ. ಸೊ ಅಲ್ಲಿಗೆ ಪ್ರದೋಷ್ ಈಗ ಏನು ಸಾಕ್ಷಿಯನ್ನ ಹೇಳ್ತಾನೆ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಈ ಕೇಸ್ನಲ್ಲಿ. ಯಾಕೆ ಅಂದ್ರೆ ರೇಣುಕಾಸ್ವಾಮಿಯನ್ನ ದಾವಣಗೆರೆಯಿಂದ ಇಲ್ಲಿಗೆ ಕರ್ಕೊಂಡು ಬಂದಾಗ್ಲಿಂದ ಹಿಡಿದು ನಂತರ ಆತನನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಇಟ್ಟು ಆತನಿಗೆ ಟಾರ್ಚರ್ ಕೊಟ್ಟರು ಅನ್ನುವಂಥ ಒಂದು ಆರೋಪ ಏನಿದೆ, ಹಾಗೆ ದರ್ಶನ್ ಕೂಡ ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ದರ್ಶನ್ ಮೇಲೆ ಏನು ಆರೋಪಗಳಿವೆ, ಅದರಿಂದಾಗಿ ಆತ ಕೊನೆಗೆ ಸಾವನ್ನಪ್ತಾನೆ, ಇದು ಕೊಲೆ ಅನ್ನುವಂಥದ್ರ ಬಗ್ಗೆ ಏನೊಂದು ಪ್ರಕರಣ ಎಲ್ಲ ದಾಖಲಾಯಿತು. ಇದೆಲ್ಲ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ಅದು ಪ್ರದೋಷ್. ಸೊ ಹಾಗಾಗಿ ಪ್ರದೋಷ್ನ ಒಂದು ಸಾಕ್ಷ್ಯ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ಕೇಸ್ನಲ್ಲಿ. ಅದನ್ನು ಮನಗಂಡಿರುವಂತಹ ನ್ಯಾಯಾಲಯ ಯಾವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ ಆ ಟೈಮ್ನಲ್ಲಿ SPP ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಲ್ಲ, ಒಪಿನಿಯನ್ ಅನ್ನು ಕೊಟ್ಟರು. ಎಸ್, ಹೋಗ್ಬೋದು, ಈತನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆನೇ ಒಪಿನಿಯನ್ ಅನ್ನು ಕೊಟ್ಟರು. ಸೊ ಅದಾದ ನಂತರ ಆದಂತಹ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋದ್ರು, ಇಲ್ಲ ಮಾಫಿ ಸಾಕ್ಷಿಯಾಗಿ ನೀವು ಈತನನ್ನ ಪರಿಗಣಿಸೋದಕ್ಕಿಂತ ಮುಂಚೆ ನಮ್ಮ ಆಕ್ಷೇಪಣೆಗೂ ಕೂಡ ಅವಕಾಶ ಕೊಡಬೇಕು, ದರ್ಶನ್ ಆಕ್ಷೇಪಣೆಗೂ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಕೇಳಿದ್ರು. ಬಟ್ ನ್ಯಾಯಾಲಯ ಅದನ್ನು ತಿರಸ್ಕರಿಸಿತು. ಸಹ ಆರೋಪಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂಥ ಆಸ್ಪದ ಇಲ್ಲ ಕಾನೂನಿನಲ್ಲಿ ಅನ್ನುವಂಥದ್ರ ಬಗ್ಗೆ ಹೇಳ್ತು. ನೆಕ್ಸ್ಟ್ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ನಲ್ಲೂ ಕೂಡ ಅದೇ ಆದೇಶ ಬಂತು. ಅಲ್ಲಿಗೆ ಅಕಸ್ಮಾತ್ ಈ ಮಾಫಿ ಸಾಕ್ಷಿಯಾಗಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದ್ರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮಾತ್ರ ನೀವು ಅದನ್ನ ಪ್ರಶ್ನಿಸಬಹುದು ಹೊರತು ಮಾಫಿ ಸಾಕ್ಷಿಯಾಗಿ ಮಾಡ್ಕೊಂಡಿರೋದನ್ನೇ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬಿಡ್ತು. ಸೊ ಅಲ್ಲಿಂದ ಆ ಸಂಕಷ್ಟ ಕಂಟಿನ್ಯೂ ಆಗಿತ್ತು ದರ್ಶನ್ಗೆ. ಸೊ ಹಾಗಾಗಿ ಈಗ ಮಾಫಿ ಸಾಕ್ಷಿಯಾಗಿ ತಗೊಳ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಏನು ಪ್ರಶ್ನೆಗಳಿತ್ತು, ಆಗಲೇ ನಾನು ಹೇಳಿದಾಗೆ SPP ಕೂಡ ಇದಕ್ಕೆ ಒಪಿನಿಯನ್ ಅನ್ನು ಕೊಟ್ಟಿದ್ರು. ಎಸ್, ಅಫ್ಕೋರ್ಸ್ ತಗೋಬಹುದು, ಈತನನ್ನ ಮಾಫಿ ಸಾಕ್ಷಿಯಾಗಿ ನಾವು ಪರಿಗಣಿಸಬಹುದು ಅನ್ನುವಂಥದ್ರ ಬಗ್ಗೆ ಏನು ಹೇಳಿದ್ರು. ಸೊ ನ್ಯಾಯಾಲಯ ಕೂಡ ಮನಗಂಡಿದೆ ಪ್ರದೋಷ್ನ ಸಾಕ್ಷಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈತ ಕೊಡುವಂಥ ಒಂದು ಸಾಕ್ಷಿಯಿಂದಾಗಿ ಯಾರು ಅಪರಾಧಿ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋ ಒಂದು ನಿಟ್ಟಿನಲ್ಲಿ ಸಹಕಾರಿಯಾಗತ್ತೆ ಅಂತ ಹೇಳಿ ಮನಗಂಡಿರುವಂಥ ನ್ಯಾಯಾಲಯ ಈಗ ಪ್ರದೋಷ್ನ ಅರ್ಜಿಯನ್ನು ಒಪ್ಕೊಂಡಿದೆ, ಅಂದರೆ ಅರ್ಜಿಯನ್ನು ಸ್ವೀಕರಿಸಿದೆ. ಸೊ ಅಲ್ಲಿಗೆ ಈಗ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾನೆ. ಈಗ ಮುಂದೆ ಇರುವಂಥ ಪ್ರೊಸೀಜರ್ಸ್ ಇದೆಲ್ಲ ಈ ಕಾಪಿ ಹೋಗಿ ಜೈಲಧಿಕಾರಿಗೆ ತಲುಪುತ್ತೆ. ನಂತರ ಆತನ ಒಂದು ಸಾಕ್ಷ್ಯವನ್ನು ದಾಖಲಿಸಬೇಕು, ಆತ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಬಹುಶಃ ಮತ್ತೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಯಾವ್ಯಾವ ಜಾಗದಲ್ಲಿ ಏನೇನು ನಡೀತು ಅನ್ನುವಂಥದ್ದನ್ನು ಕಣ್ಣಿಗೆ ಕಟ್ಟಿದ ಹಾಗೆ ತಾನು ನೋಡಿದ್ದ ಎಲ್ಲ ಸತ್ಯವನ್ನು ಕೂಡ ಈಗ ಪ್ರದೋಷ್ ಹೇಳಬೇಕಾಗತ್ತೆ. ಆತ ಹೇಳಿದಾನೆ, ನಾನು ಎಲ್ಲವನ್ನೂ ಸತ್ಯ ಹೇಳ್ತೀನಿ, ನನಗೆ ಬಹಳಷ್ಟು ಈ ವಿಚಾರದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ನನಗೆ ಬಹಳಷ್ಟು ವಿಚಾರಗಳು ಗೊತ್ತಿವೆ, ಎಲ್ಲೆಲ್ಲಿ ಏನೇನಾಯಿತು, ಎಲ್ಲೆಲ್ಲಿ ಏನೇನು ಮಾತಾಡಿದ್ವಿ, ಯಾರ್ಯಾರು ಏನು ಹೇಳಿದ್ರು, ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರು, ಹೇಗೆ ಹೊಡೆದ್ರು, ಅದೆಲ್ಲವೂ ಕೂಡ ನನಗೆ ಗೊತ್ತಿದೆ ಅನ್ನುವಂಥದ್ರ ಬಗ್ಗೆ ಪ್ರದೋಷ್ ಹೇಳಿದ್ದ. ಸೊ ಹಾಗಾಗಿ
ಈಗ ಈತ ಕೊಡುವಂತಹ ಒಂದು ಸಾಕ್ಷ್ಯ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ಇವತ್ತು ಜಜ್ಮೆಂಟ್ ಬಂದಿದೆ, ಈಗಾಗಲೇ ಆದೇಶವನ್ನ ನೀಡಿದರೆ ನ್ಯಾಯಾಲಯ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅನ್ನುವಂಥದ್ದನ್ನು ಹೇಳಿದರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಒಂದು ರೀತಿ ಇದು ದರ್ಶನ್ಗೆ ಸಂಕಷ್ಟ, ಅಟ್ ದ ಸೇಮ್ ಟೈಮ್ ಪ್ರದೋಷ್ಗೆ ಒಂದು ರಿಲೀಫ್ ಆದಂತೆ ಕಾಣಿಸ್ತಾ ಇದೆ. ಸೊ ಇವತ್ತು ನ್ಯಾಯಾಲಯದಲ್ಲಿ ಏನೇನು ನಡೀತು, ಇವತ್ತು ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಆದೇಶದಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿದೆ ರಮೇಶ್? ರೆಹಮಾನ್, ಕಳೆದ ವಾರನೇ ಕೋರ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿತ್ತು. ಪ್ರಾಸಿಕ್ಯೂಷನ್ ಅವರ ವಾದವನ್ನು ಕೂಡ ಕೇಳಿತ್ತು, ಅವರ ಸ್ಟೇಟ್ಮೆಂಟ್ಸನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿತ್ತು. ಜೊತೆಗೆ ಏನು ಆರೋಪಿ ಅಂದರೆ ದೋಷಾರೋಪಿ ಅಂದರೆ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿರುವಂತಹ ಆರೋಪಿ ಏನಿದ್ದಾನೆ A14 ಪ್ರದೋಷ್, ಆತನ ಹೇಳಿಕೆಯನ್ನು ಕೂಡ ಪಡ್ಕೊಂಡಿತ್ತು. ಜೊತೆಗೆ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಜೈಲಿಗೆ ಕಳಿಸಿ ಆತನಿಂದ ಅದರ ಸಹಿ ಪಡ್ಕೊಂಡಿತ್ತು. ಜೊತೆಗೆ ಅದರಲ್ಲಿರುವಂಥ ಅಂಶಗಳನ್ನು ನೀನೇ ಬಡಿಸಿರುವಂಥ ಅಂಶಗಳ ಅಂತೇಳಿ ಮಾಹಿತಿಯನ್ನು ಕೇಳಿತ್ತು. ಜೊತೆಗೆ ಅವನನ್ನು ವಿಡಿಯೋ ಕಾನ್ಫರೆನ್ಸಿಂಗಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ನೀನೆಲ್ಲವನ್ನು ಕೂಡ ಸತ್ಯವನ್ನೇ ಹೇಳ್ತಿದ್ಯಾ, ಮತ್ತೆ ಅಕಸ್ಮಾತ್ ಏನಾದರೂ ಸುಳ್ಳು ಹೇಳಿದ್ರೆ ಮತ್ತೆ ವಾಪಸ್ ಜೈಲಿಗೆ ಕಳಿಸ್ತೀವಿ, ಮತ್ತೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅನ್ನೋ ಅಂಶಗಳನ್ನು ಕೂಡ ಕೋರ್ಟ್ ಆತನ ಗಮನಕ್ಕೆ ತಂದಿತ್ತು. ಹೀಗಾಗಿ ಇದನ್ನೆಲ್ಲವನ್ನು ಕೇಳಿ ಆತನಿಂದ ಉತ್ತರವನ್ನು ಪಡ್ಕೊಂಡು ಆತ ತಾನು ಸ್ವಯಂ ಪ್ರೇರಣೆಯಿಂದ ಯಾವುದೇ ಒತ್ತಾಯ ಇಲ್ಲದೇನೆ, ಯಾವುದೇ ಭಯ ಇಲ್ಲದೇನೆ, ಮತ್ತು ಯಾವುದೇ ಪ್ರಭಾವ ಇಲ್ಲದೇನೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ, ಮತ್ತು ನನ್ನ ಗಮನದಲ್ಲಿರುವಂಥ ಸಂಪೂರ್ಣ ಸತ್ಯವಾದಂಥ ಅಂಶಗಳನ್ನು ನಾನು ಬಹಿರಂಗಪಡಿಸ್ತೀನಿ. ಘಟನೆ ದಿವಸ ಏನಾಯಿತು, ಆ ನಂತರ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಹೀಗಾಗಿ ಈ ಮಾಹಿತಿಯನ್ನು ನಾನು ನೀಡ್ತೀನಿ ಅಂತೇಳಿ ಆತ ಕೋರ್ಟ್ಗೆ ಹೇಳಿದ್ದ. ಕೋರ್ಟ್ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿತ್ತು. ಇವತ್ತು ಕೋರ್ಟ್ ಆದೇಶವನ್ನು ನೀಡಿದೆ. ಇದರಲ್ಲಿ 307 ಕೆಳಗಡೆ, CRPC ಸೆಕ್ಷನ್ 307 ಕೆಳಗಡೆ ಪ್ರದೋಷ್ ಏನು ಅರ್ಜಿಯನ್ನು ಸಲ್ಲಿಸಿದ್ದ, ಆ ಅರ್ಜಿಯನ್ನು ಕೋರ್ಟ್ ಅಂಗೀಕರಿಸಿ ಆತನನ್ನು ಮಾಫಿ ಸಾಕ್ಷಿ ಅಪ್ರೂವರ್ ಅಂತೇಳಿ ಪರಿಗಣಿಸಿದೆ. ಅಪ್ರೂವ್ ಅಂತ ಪರಿಗಣಿಸಿರೋದ್ರಿಂದ ಈಗ ಆತ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾನೆ. ಅಂದರೆ ಇಲ್ಲಿವರೆಗೂ ಆತ 14ನೇ ಆರೋಪಿ ಆಗಿದ್ದ, ಇನ್ನು ಮುಂದೆ ಆತನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತೆ. ಜೊತೆಗೆ ಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸಿದೆ. ಆ ಷರತ್ತುಗಳನ್ನು ಕೂಡ ಆತನಿಗೆ ಓದಿ ಹೇಳಿದೆ. ಜೊತೆಗೆ ಈ ಆದೇಶದ ಪ್ರತಿಯನ್ನು ಕೂಡ ಜೈಲಿಗೆ ಕಳಿಸಬೇಕು, ಅಲ್ಲಿ ಆತನಿಗೆ ಕಳಿಸಿ ಆತನಿಂದ ಸಹಿಯನ್ನು ಪಡ್ಕೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಇದರಲ್ಲಿ ಷರತ್ತು ಏನಂತಂದರೆ ಆತ ತನ್ನ ಗಮನದಲ್ಲಿರುವಂಥ ಸಂಪೂರ್ಣ ಸತ್ಯವಾದಂಥ ಅಂಶಗಳನ್ನು ತಿಳಿಸಬೇಕು. ಬೇರೆ ಬೇರೆ ಆರೋಪಿಗಳ ಮೇಲೆ ಏನೇನು ಅಂಶಗಳಿದೆ, ಏನೇನು ಆರೋಪ ಇದೆ, ಮತ್ತು ಈತನ ಬಳಿ ಇರುವಂಥ ಒಂದು ಮಾಹಿತಿಗಳೇನೇನು ಅದು ಎಂಬುವಂಥ ಸಂಪೂರ್ಣ ಸತ್ಯವಾದಂಥ ಅಂಶಗಳನ್ನು ಕೋರ್ಟ್ಗೆ ಆತ ಬಹಿರಂಗಪಡಿಸಬೇಕು. ಒಂದು ವೇಳೆ ಆತ ಏನಾದರೂ ಸುಳ್ಳನ್ನು ಹೇಳಿದರೆ, ಅಂದರೆ ತನ್ನ ಹೇಳಿಕೆಯಿಂದ ಹಿಂದೆ ಸರಿದ್ರೆ, ಆಗ ಮತ್ತೆ ಆತನನ್ನು ಆರೋಪಿ ಮಾಡಲಾಗೋದು. ಆರೋಪಿ ಮಾಡಿ ಮತ್ತೆ ಆತನನ್ನು ಜೈಲಿಗೆ ಕಳಿಸ್ತೀವಿ ಅಂತೇಳಿ ಕೋರ್ಟ್ ಈ ಷರತ್ತನ್ನು ವಿಧಿಸಿದೆ. ಜೊತೆಗೆ ಸುಳ್ಳು ಸಾಕ್ಷಿ ಕೇಸನ್ನು ಕೂಡ ದಾಖಲಿಸಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಪ್ರದೋಷ್ ಈಗ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಆ ಹೇಳಿಕೆಯಿಂದ ಹಿಂದೆ ಸರಿಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆತ ಕೋರ್ಟ್ಗಿನ್ನೂ ಹೇಳಿಕೆಯನ್ನು ಕೊಟ್ಟಿಲ್ಲ, ಆದರೆ ಅರ್ಜಿನಲ್ಲಿ ಏನೇನು ಅಂಶಗಳನ್ನು ಹೇಳಿದ್ದಾನೆ ಅದನ್ನೇ ಆತ ಈಗ ಕೋರ್ಟ್ನಲ್ಲೂ ಕೂಡ ಹೇಳಬೇಕಾಗುತ್ತೆ. ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾನೆ. ಹೀಗಾಗಿ ಸಾಕ್ಷಿಯಾಗಿ ಕೋರ್ಟ್ಗೆ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರಿಂದ ಆತ ಹಿಂದೆ ಸರಿಯೋ ಆಗಿಲ್ಲ. ಹಿಂದೆ ಸರಿದ್ರೆ ಮತ್ತೆ ಆತ ಆರೋಪಿಯಾಗಿ ಮತ್ತೆ ಜೈಲಿಗೆ ಸೇರಬೇಕಾಗುತ್ತೆ. ಹೀಗಾಗಿ ಈ ಎಲ್ಲ ಷರತ್ತುಗಳನ್ನು ವಿಧಿಸಿ ಈಗ ಈತನ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಅಂಗೀಕರಿಸಿದೆ. ಹೀಗಾಗಿ ಪ್ರದೋಷ್ಗೆ ಒಂದು ರೀತಿ ರಿಲೀಫ್, ಆದರೆ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕೇಸಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ಸದ್ಯದ ಮಟ್ಟಕ್ಕಂತೂ ದರ್ಶನ್ಗೆ ಇದು ಬಹಳ ದೊಡ್ಡ ಸಂಕಷ್ಟವನ್ನು ಸೃಷ್ಟಿ ಮಾಡಿದೆ. ರೈಟ್ ರಮೇಶ್, ಅಟ್ ದ ಸೇಮ್ ಟೈಮ್ ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂಥದ್ದು, ಅಂದ್ರೆ ಪ್ರದೋಷ ಮಟ್ಟಕ್ಕೆ ಮಾತಾಡೋದಾದ್ರೆ ಆತನ ಅರ್ಜಿ ಈಗ ಅಂಗೀಕಾರವಾಗಿದೆ, ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್ ಆತನ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ರೆಕಾರ್ಡ್ ಮಾಡುವಂತ ಒಂದು ಪ್ರಕ್ರಿಯೆ. ಸೊ ಈ ನಡುವೆ ಈಗ ಪ್ರದೋಷ್ ಅಕ್ವಿಟ್ ಆಗ್ತಾನ, ಅಥವಾ ಏನಾದ್ರೂ ಇನ್ನೂ ಈ ಪ್ರಕರಣ ಇನ್ನೂ ವಿಚಾರಣೆ ನಡೆಯೋವರೆಗೂ ಕೂಡ ಆತ ಜೈಲಲ್ಲಿ ಇರಬೇಕಾಗುತ್ತೆ, ಅಥವಾ ಬೇಲ್ ತಗೊಂಡು ಆತ ಹೊರಗಡೆ ಬರ್ಬೋದಾಗತ್ತಾ? ಹೇಗಿರುತ್ತೆ ರಮೇಶ್ ಇದು? ರೆಹಮಾನ್, ಈಗ ಈ ಪ್ರಕ್ರಿಯೆ ಮುಗಿಯೋವರೆಗೂ ಆತ ಕಸ್ಟಡಿಯಲ್ಲೇ ಇರಬೇಕು ಅಂತೇಳಿ ಕೋರ್ಟ್ ಹೇಳಿದೆ. ಹೀಗಾಗಿ ಆತ ಈ ಪ್ರಕ್ರಿಯೆ ಅಂದರೆ ಆತನನ್ನು ಸಾಕ್ಷಿಯನ್ನಾಗಿ ಕನ್ವರ್ಟ್ ಮಾಡಲಾಗಿದೆ. ಹೀಗಾಗಿ ಆತ ಸಾಕ್ಷಿಯನ್ನಾಗಿ ಅಪ್ರೂವರ್ ಆಗಿರೋದ್ರಿಂದ ಸಾಕ್ಷಿಯಾಗಿ ಅವನ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ ನಂತರ ಆತನನ್ನು ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಲಾಗುತ್ತೆ. ಪ್ರಾಸಿಕ್ಯೂಷನ್ ಅವರನ್ನ ಮುಖ್ಯ ವಿಚಾರಣೆ ಮಾಡಿದ್ರೆ ಡಿಫೆನ್ಸ್ ಅಡ್ವೊಕೇಟ್ಸ್ ಅಂದರೆ ಬೇರೆ ಸಹ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರೂ ಅವನನ್ನು ಪಾರ್ಟಿ ಸವಾಲಿಗೆ ಗುರಿಪಡಿಸ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಪ್ರಕ್ರಿಯೆಯನ್ನು ಮುಗಿದ್ಮೇಲೆ ಆತನನ್ನು ತನ್ನನ್ನ ಅಂದ್ರೆ ಜಾಮೀನ್ ಮೇಲೆ ಬಿಡುಗಡೆ ಮಾಡಿ ಅಥವಾ ತನ್ನನ್ನು ಬಿಡುಗಡೆ ಯಾಕಂದ್ರೆ ಈಗ ಆರೋಪಿ ಆಗದೆ ಇರೋದ್ರಿಂದ ತನ್ನನ್ನು ಬಿಡುಗಡೆ ಮಾಡಿ ಕೇಸಿಂದ ಅಂತ ಹೇಳಿ ಆತ ಮನವಿ ಮಾಡಬಹುದು. ಆಗ ಕೋರ್ಟ್ ಅದ್ರ ಬಗ್ಗೆ ಕನ್ಸಿಡರ್ ಮಾಡುತ್ತೆ. ಆತನನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಕೋರ್ಟ್ ಆತರ ಸಾಕ್ಷ್ಯ ವಿಚಾರಣೆ ಆದ ಬಳಿಕ, ಈ ಪ್ರಕ್ರಿಯೆ ಪೂರ್ಣ ಆದ ಬಳಿಕ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಅಲ್ಲಿವರೆಗೂ ಆತ ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಒಂದು ಸಲ ಆತ ಏನು ತನ್ನ ಅರ್ಜಿನಲ್ಲಿ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾನೆ, ಘಟನೆ ದಿವಸ ಏನೇನಾಯ್ತು, ದರ್ಶನ್ ಪಾತ್ರ ಏನು, ತನ್ನ ಪಾತ್ರ ಏನು, ಇತರ ಆರೋಪಿಗಳ ಪಾತ್ರ ಏನು, ಎಲ್ಲವನ್ನೂ ಕೂಡ ಆತ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ತಿಳಿಸಿದ್ದಾನೆ. ಆದರೆ ಇದಿಷ್ಟೇ ಸಾಲದು, ಆತ ಕೋರ್ಟ್ನಲ್ಲಿ ಪ್ರಮಾಣಿತ ಹೇಳಿಕೆಯನ್ನು ಅಂದರೆ ತನ್ನ ಕೋರ್ಟ್ ಮುಂದೆ ಬಂದು ಕಟಕಟೆಯಲ್ಲಿ ನಿಂತು ಆತ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಅರ್ಜಿನಲ್ಲಿರುವಂಥ ಅಂಶಗಳನ್ನೇ ಅಲ್ಲಿ ಪುನರಾವರ್ತನೆ ಮಾಡಬೇಕಾಗುತ್ತೆ. ಅದಾದ ನಂತರ ಪಾರ್ಟಿ ಸವಾಲಿಗೂ ಕೂಡ ಆತ ಉತ್ತರಿಸಬೇಕಾಗುತ್ತೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಆತ ತನ್ನ ಹೇಳಿಕೆಯಿಂದ ಹಿಂದೆ ಸರಿಯೋ ಹಾಗಿಲ್ಲ. ಒಂದು ವೇಳೆ ಆತ ಏನಾದರೂ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಾಗ ಮತ್ತೆ ಆರೋಪಿಯಾಗಿ ಆತನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಆತನನ್ನು ಕೋರ್ಟ್ ಬಿಡುಗಡೆ ಮಾಡ್ಬೋದು. ಒಂದು ವೇಳೆ ಆತನ ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಮಾತ್ರ ಅವನು ಮತ್ತೆ ಆರೋಪಿಯನ್ನಾಗಿ ಮಾಡ್ಬೋದು. ಹೀಗಾಗಿ ಇಷ್ಟು ಪ್ರಕ್ರಿಯೆಗಳೀಗ ನಡಿಬೇಕಾಗುತ್ತೆ. ಇಷ್ಟು
ಪ್ರಕ್ರಿಯೆ ನಡೆದ ನಂತರ ಆತ ಬಿಡುಗಡೆ ಆಗ್ತಾನೆ, ಮಾಫಿ ಸಾಕ್ಷಿಯಾಗಿ ಅವನ್ನ ಕೋರ್ಟ್ ಕನ್ಸಿಡರ್ ಈಗಾಗಲೇ ಮಾಡಿದೆ. ಹೀಗಾಗಿ ಇದು ಬಹಳ ದೊಡ್ಡ ರಿಲೀಫ್ ಪ್ರದೋಷ್ಗಾದ್ರೆ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟ ಅಂತ ಹೇಳಿ ಹೇಳ್ಬೋದು. ನಿಜ ರಮೇಶ್, ಅಂದ್ರೆ ದರ್ಶನ್ಗೆ ಹೇಗಿದೆ ಸಂಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಪ್ರದೋಷ್ ಪ್ರತಿಯೊಂದು ಹಂತದಲ್ಲೂ ಕೂಡ ದರ್ಶನ್ ಜೊತೆಗಿದ್ದ ಅನ್ನುವಂಥದ್ರ ಬಗ್ಗೆ ಇರುವಂಥದ್ದು. ಈ ಪ್ರಕರಣ ಆದಾಗ್ಲಿಂದ, ಕೇಸ್ನ ತನಿಖೆ ನಡೀತಾ ಇದ್ದಾಗ್ಲಿಂದ ಕೂಡ ಆತ ಜೊತೆಗೆ ಇದ್ದ. ಈ ಎಲ್ಲ ಪ್ರಕರಣ ಆದಾಗ ಅಂದ್ರೆ ಕೆಲವೊಂದಷ್ಟನ್ನ ಆತ ಪ್ರತ್ಯಕ್ಷವಾಗಿ ನೋಡಿದಾನೆ. ಸೊ ಹಾಗಾಗಿ ಈತನ ಸಾಕ್ಷ್ಯ ಬಹಳ ಮುಖ್ಯವಾಗುತ್ತೆ ಈ ಅಪರಾಧಿ ಯಾರು ಅಂತ ಗುರುತಿಸೋದಕ್ಕೆ, ಹಾಗೆ ಆತನಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ದರ್ಶನ್ಗೆ ಬಹುಶಃ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ಪಾಯಿಂಟ್. ಹಾಗೆ ಈತನ ಒಂದು ಸಾಕ್ಷ್ಯವನ್ನ ತಗೊಳ್ಳುವಾಗ ಬಹುಶಃ ಡಿಫೆನ್ಸ್ಗೂ ಕೂಡ ಕ್ರಾಸ್ ಮಾಡುವಂಥ ಒಂದು ಅವಕಾಶ ಇರುತ್ತಾ ರಮೇಶ್? ಈತ ಕೊಡುವಂಥ ಒಂದು ಸಾಕ್ಷ್ಯ ಅದೆಲ್ಲದಕ್ಕೂ ಕೂಡ ಡಿಜಿಟಲ್ ಎವಿಡೆನ್ಸ್ ಅನ್ನ ಇಟ್ಟು, ಇಲ್ಲ ಬೇರೆ ಇದೆ, ಈತ ಕೊಡ್ತಾ ಇರುವಂಥ ಸಾಕ್ಷ್ಯ ಬೇರೆ ಇದೆ ಅನ್ನುವಂಥದ್ರ ಬಗ್ಗೆ ಕ್ರಾಸ್ ಮಾಡೋದಕ್ಕೂ ಡಿಫೆನ್ಸಿಗೆ ಅವಕಾಶ ಇರುತ್ತಾ? ಅಲ್ಲೂ ಕೂಡ ಚಾನ್ಸಸ್ ಇದೆಯಾ? ಹೇಗೆ ನಡೆಯುತ್ತೆ ಈ ಪ್ರೊಸೀಜರ್ ಹಾಗಾದ್ರೆ ರಮೇಶ್? ಖಂಡಿತ ರೆಹಮಾನ್, ಯಾಕೆಂದರೆ ಈತ ಈಗ ಆರೋಪಿ ಸ್ಥಾನದಿಂದ ಸಾಕ್ಷಿ ಸ್ಥಾನಕ್ಕೆ ಚೇಂಜ್ ಆಗ್ತಾನೆ. ಹೀಗಾಗಿ ಸಾಕ್ಷಿಯನ್ನಾಗಿ ಅವನನ್ನು ಕೋರ್ಟ್ ಮುಂದೆ ಕಟಕಟೆಯಲ್ಲಿ ನಿಲ್ಲಿಸಿ ಅವನ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಮೊದಲು ಪ್ರಾಸಿಕ್ಯೂಷನ್ ಅವರು ಅವನನ್ನು ಮುಖ್ಯ ವಿಚಾರಣೆ ಮಾಡ್ತಾರೆ, ಅಂದರೆ ಎಕ್ಸಾಮಿನೇಷನ್ ಇನ್ ಚೀಫ್ ಆಗುತ್ತೆ. ಆ ಸಂದರ್ಭದಲ್ಲಿ ಆತ ಏನೇನು ಹೇಳಿಕೆಯನ್ನು ಕೊಡಬೇಕೋ, ಈಗೇನು ಲಿಖಿತವಾಗಿ ಏನು ಅರ್ಜಿಯಲ್ಲಿ ತಿಳಿಸಿದಾನೋ ಅದನ್ನೇ ಆತ ಓರಲ್ ಆಗಿ ಕೋರ್ಟ್ ಮುಂದೆ ಹೇಳಿಕೆ ಕೊಡಬೇಕಾಗತ್ತೆ. ಅದಾದ ಮೇಲೆ ಎಲ್ಲ ಪ್ರತಿವಾದಿ ಅಂದರೆ ಆರೋಪಿಗಳಿದ್ದಾರೆ, ಸಹ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ ಈತನನ್ನು ಪಾರ್ಟಿ ಸವಾಲಿಗೆ ಒಳಪಡಿಸುವಂಥ ಒಂದು ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ಈತನೇ ಮುಖ್ಯ ಸಾಕ್ಷಿಯಾಗಿರೋದ್ರಿಂದ, ಯಾಕಂದ್ರೆ ಈ ಕೇಸಲ್ಲಿ ಬೇರೆ ಸಾಕ್ಷಿಗಳು ಇನ್ನೂ ಇಬ್ಬರು ಮುಖ್ಯ ಸಾಕ್ಷಿಗಳಿದ್ದು ಪ್ರತ್ಯಕ್ಷದರ್ಶಿಗಳಿದ್ರು ಕೂಡ ಅವರು ಸತ್ಯವಾದಂಥ ಅಂಶಗಳನ್ನೇ ಹೇಳ್ತಾರೆ ಅನ್ನುವಂಥ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಹೀಗಾಗಿನೇ ಪ್ರಾಸಿಕ್ಯೂಷನ್ ಈತನ ಒಂದು ಮಾಫಿ ಸಾಕ್ಷಿ ಅರ್ಜಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದು, ಯಾವುದೇ ಆಕ್ಷೇಪವನ್ನು ಎತ್ತಿರಲಿಲ್ಲ. ಹೀಗಾಗಿ ಈತ ಏನು ಸಾಕ್ಷ್ಯವನ್ನು ಕೊಡ್ತಾನೆ ಇದೇ ಕೇಸ್ನಲ್ಲಿ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದಕ್ಕೆ ಇತರ ಸಹ ಆರೋಪಿಗಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡೇ ಮಾಡ್ತಾರೆ. ಜೊತೆಗೆ ಇದು ದಿನಗಟ್ಟಲೆ ಕ್ರಾಸ್ ಎಕ್ಸಾಮಿನೇಷನ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದ್ರೆ ಈತನ ಒಂದು ಹೇಳಿಕೆನೇ ಬಹಳ ಪ್ರಮುಖ ಆಗಿರೋದ್ರಿಂದ ಈತನ ಹೇಳಿಕೆ ಸುಳ್ಳು ಅಂತ ಸಾಬೀತು ಮಾಡಬೇಕಾಗಿರುವಂಥ ಒಂದು ಬಾಧ್ಯತೆ ಇತರೆ ಸಹ ಆರೋಪಿಗಳ ಪರ ವಕೀಲರಿಗಿರುತ್ತೆ. ಹೀಗಾಗಿ ಇದು ಬಹಳ ದೊಡ್ಡ ಕ್ರೂಷಿಯಲ್ ಎವಿಡೆನ್ಸ್ ಆಗಿರುತ್ತೆ ಈ ಕೇಸ್ನ ಒಂದು ತೀರ್ಮಾನ ಮಾಡೋದ್ರಲ್ಲಿ. ಹೀಗಾಗಿ ಯಾವತ್ತು ಇದು ಎಕ್ಸಾಮಿನೇಷನ್ ಆಗುತ್ತೆ ಅನ್ನೋದನ್ನ ಕೋರ್ಟ್ ಶೀಘ್ರದಲ್ಲೇ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು ರಮೇಶ್.